ಹಾಯ್ ಎವ್ರಿವನ್, ನೀವು ನೋಡ್ತಿರೋ ವಿಡಿಯೋ ಸಂಕ್ರಾಂತಿ ಸೆಲೆಬ್ರೇಷನ್ ವಿಡಿಯೋ. ಇಲ್ಲಿ ನೋಬೆಲ್ ಸ್ಕೂಲ್ ಲೋಗೋ ಇದೆ. ಇದೆಲ್ಲ ಮಕ್ಕಳೇ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಅವ್ರ ಟ್ಯಾಲೆಂಟ್ ಎಲ್ಲ ಲೋಗೋದಲ್ಲಿ ತೋರಿಸ್ಕೊಂಡಿದ್ದಾರೆ. ಚೆನ್ನಾಗಿ ಹಾಕಿದ್ದಾರೆ. ನೆಕ್ಸ್ಟ್ ಸ್ಕೂಲ್ ಹೆಸರು ಕೂಡ ನೋಬೆಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂಥೇಳಿ ಮಕ್ಕಳೇ ಬರೆದ್ಬಿಟ್ಟು ಮಕ್ಕಳೇ ಕಲರೆಲ್ಲ ಫಿಲ್ ಮಾಡಿದ್ದಾರೆ. ಫಸ್ಟ್ ಸೆಲೆಬ್ರೇಷನ್ಗಿಂತ ಮುಂಚೆ ನಾವು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಗಣಪತಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಗಣಪತಿ ಪೂಜೆ ಆದ ನಂತರ ನೆಕ್ಸ್ಟ್ ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ಗಣಪತಿ ಪೂಜೆಗೆ ಊದಿನ ಕಡ್ಡಿ ಎಲ್ಲ ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಈವೆಂಟ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡಿವಿ. ಈಗ ನೋಡ್ತಿದ್ದೀರಲ್ವಾ, ಈವೆಂಟ್ ಸ್ಟಾರ್ಟ್ ಆಗಿದೆ. ಈವೆಂಟಲ್ಲಿ ಏನಿದೆ ಅಂದರೆ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಾವು ಹೈಯೆಸ್ಟ್ ಸೆಕ್ಷನ್ ಮತ್ತು ಲೋಯೆಸ್ಟ್ ಸೆಕ್ಷನ್ ಅಂಥೇಳಿ ಎರಡು ಗುಂಪನ್ನು ಮಾಡಿದ್ದೀವಿ. ಹೈಯೆಸ್ಟ್ ಸೆಕ್ಷನ್ಗೆ ಲೋಯರ್ ಸೆಕ್ಷನ್ಗೆ ಎರಡು ಸೆಕ್ಷನ್ಗೆ ನಾವು ಒಂದು ಟೀಮ್ ಬಂದುಬಿಟ್ಟು ಇಬ್ಬರು ಇರ್ತಾರೆ. ಒಂದು ರಂಗೋಲಿಯನ್ನು ಇಬ್ಬರು ಹಾಕಬೇಕು ಅಂಥೇಳಿ ಮಾಡಿದ್ದೀವಿ. ಸಣ್ಣ ಮಕ್ಕಳಲ್ವಾ, ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕಲರ್ಸ್ ಎಲ್ಲ ಫಿಲ್ ಮಾಡಬೇಕಂದ್ರೆ ಟೈಮ್ ಬೇಕಾಗುತ್ತೆ ಅಂಥೇಳಿ ಟೀಮ್ ವೈಸ್ ಟೂ ಮೆಂಬರ್ಸ್ ಮಾಡಿದ್ದೀವಿ. ಇಲ್ಲಿ ಚುಕ್ಕೆ ರಂಗೋಲಿ ಆಗಿರ್ಬೋದು, ಫ್ರೀ ಹ್ಯಾಂಡ್ ಆಗಿರ್ಬೋದು, ತಮ್ಗೆ ಯಾವುದು ಬರುತ್ತೋ ಆ ಟ್ಯಾಲೆಂಟನ್ನು ಮಕ್ಕಳು ಇಲ್ಲಿ ತೋರಿಸ್ಕೋಬೋದು. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಸುಮ್ಮನೆ ಕುಂತಿದ್ದಾರೆ. ದೊಡ್ಡ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ, ರಂಗೋಲಿಯನ್ನು ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲ ಎಲ್ಲರಿಗೂ ಹಾಯ್ ಹೇಳ್ತಿದ್ದಾರೆ ನೋಡಿ, ಯಾವ ರೀತಿ ಹಾಯ್ ಹೇಳ್ತಿದ್ದಾರೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟು ಈ ಥರ ಎಲ್ಲ ಈವೆಂಟೆಲ್ಲ ಇಟ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇಟ್ಕೊಂಡಿದ್ದೀವಿ. ಇದು ಬರ್ತಾ ಬರ್ತಾ ಆಮೇಲೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ಇಲ್ಲಿ ಟೀಚರ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಈ ಕಡೆ ಬಂದುಬಿಟ್ಟು ಲೋಯರ್ ಸೆಕ್ಷನ್ಸಲ್ಲಿ ಬಾಯ್ಸು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸಣ್ಣ ಮಕ್ಕಳು ಪಾಪ 4th ಸ್ಟ್ಯಾಂಡರ್ಡಲ್ಲೂ ಅವರು ಸಹ ಎಷ್ಟು ನೀಟಾಗಿ ಹಾಕ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಕಲರ್ ಎಲ್ಲ ಫಿಲ್ ಆಗ್ತಾ ಇದ್ದಾರೆ. ಇಲ್ಲಿ ಲೋಯರ್ ಸೆಕ್ಷನ್ಗೆ ಕೂಡ ಇಬ್ಬಿಬ್ಬರು ಮಕ್ಕಳು ರಂಗೋಲಿ ಎಲ್ಲ ಹಾಕಿಬಿಟ್ಟು ಅವರು ಕಲರೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಕೋಆಪ್ರೇಟ್ ಕೊಟ್ಕೊತ ಎಲ್ಲ ಈ ರೀತಿ ಆಗಿದೆ. ಇಲ್ಲಿ ಹೈಯೆಸ್ಟ್ ಸೆಕ್ಷನ್ಗೆ ಮತ್ತು ಲೋಯೆಸ್ಟ್ ಸೆಕ್ಷನ್ಗೆ ಎರಡು ರೀತಿಯಾಗಿದೆ. ಹೈಯೆಸ್ಟ್ ಸೆಕ್ಷನ್ಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ ಇರುತ್ತೆ. ಲೋಯೆಸ್ಟ್ ಸೆಕ್ಷನ್ಗೂ ಸಹ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ ಇರುತ್ತೆ. ಈ ರೀತಿಯಾಗಿ ರಂಗೋಲಿ ಕಾಂಪಿಟೇಷನನ್ನು ಈ ಸ್ಕೂಲಲ್ಲಿ ನಡೆಸ್ತಾ ಇದ್ದೀವಿ. ಮಕ್ಕಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ರಂಗೋಲಿ ಹಾಕ್ತಾ ಇದ್ದಾರೆ. ಇದು ಸ್ಕೂಲ್ ಸರೌಂಡಿಂಗಲ್ಲಿ ಯಾವ ರೀತಿ ಫೆಸ್ಟಿವಲ್ ಇದೆ ಅಂಥೇಳಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಗಣೇಶ ಮುಂದೆ ನಮ್ಮ ಟೀಚರ್ಸ್ ಎಲ್ಲ ಸೇರಿಬಿಟ್ಟು ಇಲ್ಲಿ ಒಂದು ರಂಗೋಲಿಯನ್ನು ಹಾಕಿದ್ದಾರೆ. ರಂಗೋಲಿ ಎಲ್ಲ ಹಾಕಿಬಿಟ್ಟು ಅವರು ಒಂದು ಕಲರ್ಸ್ ಎಲ್ಲ ಫಿಲ್ ಮಾಡಿದ್ದಾರೆ. ಫಿಲ್ ಮಾಡಿಬಿಟ್ಟು ಇದು ಸ್ಕೂಲ್ ರಂಗೋಲಿ ಆಗಿರುತ್ತೆ. ನಮ್ಮ ಟೀಚರ್ಸ್ ಎಲ್ಲ ಹಾಕಿರೋಂತಹ ಒಂದು ರಂಗೋಲಿ ಆಗಿರುತ್ತೆ. ಇದು ಚೆನ್ನಾಗಿ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಗಣೇಶ ಮುಂದೆ ಇರಬೇಕಲ್ಲ, ಫಸ್ಟು ಗಣೇಶ ಮುಂದೆ ಸ್ಟಾರ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಮುಂದೆ ಇದನ್ನು ಮಾಡೋಣ ಅಂಥೇಳಿ. ನೆಕ್ಸ್ಟ್ ಸಂಕ್ರಾಂತಿ ಅಂದಿದ್ದ ರಂಗೋಲಿ ಅಂದರೆ ಸಂಕ್ರಾಂತಿ ಅಂದರೆ ರಂಗೋಲಿ. ಇನ್ನೊಂದು ಸಂಕ್ರಾಂತಿಗೆ ವಿಶೇಷತೆ ಎಲ್ಲರಿಗೂ ಗೊತ್ತಿದ್ದೆ ತಾನೇ. ಆಕಳದ್ದೆಲ್ಲ ಸಗಣಿ ತಂದುಬಿಟ್ಟು ಅದನ್ನು ಮುದ್ದೆಯನ್ನು ಮಾಡಿಬಿಟ್ಟು ಅದರಲ್ಲಿ ನವಧಾನ್ಯಗಳನ್ನು ಹಾಕಿ ರಂಗೋಲಿ ಮಧ್ಯದಲ್ಲಿ ಇಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಬಣ್ಣ ಬಣ್ಣದ ಹೂಗಳನ್ನು, ಅದಾದಮೇಲೆ ತರಕಾರಿಗಳನ್ನೆಲ್ಲ ಇಲ್ಲಿ ಇಡ್ತಾಯಿದ್ದೀವಿ. ಅದಾದಮೇಲೆ ಒಂದೊಂದೇ ಹೂವೆಲ್ಲ ಹಾಕ್ತಾಯಿದ್ದೀವಿ. ಅದಾದಮೇಲೆ ಊದಿನ ಕಡ್ಡಿ ತಗೊಂಬಿಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಫಸ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಅದಾದಮೇಲೆ ರಂಗೋಲಿಗೆ ಪೂಜೆಯನ್ನು ಮಾಡ್ತಿದ್ದೀನಿ. ಈ ರೀತಿಯಾಗಿ ನಾವು ರಂಗೋಲಿ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡ್ವಿ. ಸಂಕ್ರಾಂತಿ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಎಲ್ಲೂ ಬೀರೋದು. ನಾವೆಲ್ಲ ಮಾಡ್ತಿರ್ತೀವಲ್ಲ ಮನೆಯಲ್ಲೆಲ್ಲ 5 ವರ್ಷದೊಳಗೆ ಮಕ್ಕಳಿದ್ರೆ ಎಲ್ಲೂ ಬೀರ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಯಾವುದೇ ನರದೃಷ್ಟಿ ಆಗಿರ್ಬೋದು, ಯಾವುದೇ ದೃಷ್ಟಿ ಆಗಿರ್ಬೋದು ಅದೆಲ್ಲ ಹೋಗಲಿ. ಅದಾದಮೇಲೆ ಇದು ಎಲ್ಲೂ ಬೀರೋದ್ರಿಂದ ಇವರ ಶ್ರೀಮನ್ನಾರಾಯಣ ಆಶೀರ್ವಾದನೂ ಸಿಗುತ್ತೆ. ಹಂಗಾಗಿ ನಾವು ನಮ್ಮ ಶಾಲೆಯಲ್ಲಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾರೆಲ್ಲ ಇದ್ದಾರೆ ಎಲ್ಲ ಮಕ್ಕಳಿಗೂ ಇದನ್ನು ನಮ್ಮ ಟೀಚರ್ಸ್ ನೋಡ್ರಿ ಹೂವು ಎಲ್ಲ ಹಾಕ್ತಾ ಇದ್ದಾರೆ. ಆ ಮಕ್ಕಳೆಲ್ಲ ಹಾಕಿಸ್ಕೊಳ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ಆ ಶ್ರೀಮನ್ನಾರಾಯಣ ಆಶೀರ್ವಾದ ಸಿಗಲಿ, 100 ವರ್ಷ ಆಯು ಆರೋಗ್ಯ ಸಂತೋಷದಿಂದ ಇರಬೇಕು ಅಂತ ಹೇಳಿಬಿಟ್ಟು ನಾವು ಇದನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಟೀಚರ್ಸು ಹಾಕ್ತಿದ್ದಾರೆ. ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾಕಿಸ್ಕೊಳ್ತಿದ್ದಾರೆ.
ನೆಕ್ಸ್ಟ್ ಭೋಗಿ ಸೆಲೆಬ್ರೇಷನ್ ವಿಡಿಯೋ.